ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೆಲ್ಲರಿಗೂ ಸಹ ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಾಡ್ತಾ ನಾನು ಇವತ್ತು ಈ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕಳೆದ ಕ್ಲಾಸ್ಗಳಲ್ಲಿ ನಾವು GPSTR ಮತ್ತು HSTR ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡಿದ್ದೆ. ಸೊ 2015ರಲ್ಲಿ ಕೇಳಿರ್ತಕ್ಕಂಥ HSTR ಆಗಿರ್ಬೋದು, ಅದೇ ರೀತಿ 2019ರಲ್ಲಿ ಕೇಳಿರ್ತಕ್ಕಂತಹ GPSTR ಪೇಪರ್ ಏನಿದೆ ಅದರಲ್ಲಿ ಕೇಳಿರ್ತಕ್ಕಂತಹ ಮೆಂಟಲ್ ಅಬಿಲಿಟಿ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಸೇಮ್ GPSTR HSTR ಅಲ್ಲ, GPSTR ರೀಸೆಂಟ್ ಅಂದರೆ 2022 ರೀಸೆಂಟ್ ಅಂದರೆ ಭಾಳ ಏನು ರೀ 2024 ಅಲ್ಲ, 2022ರಲ್ಲಿ ಲಾಸ್ಟ್ ನಡೆದಿತ್ತು. ಹಾಗಾಗಿ 2022ರಲ್ಲಿ ನಡೆದಿರ್ತಕ್ಕಂತಹ GPSTR ಕ್ವಶನ್ ಪೇಪರಲ್ಲಿ ಕೇಳಿರ್ತಕ್ಕಂತಹ ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ನಾನಿಲ್ಲಿ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಜಸ್ಟ್ ಒಂದು ಬೇಸ್ ಆಗಿರುತ್ತೆ, ಅಥವಾ ಯಾರೆಲ್ಲ ಎಕ್ಸಾಮ್ಸನ್ನು ಅಟೆಂಡ್ ಮಾಡಿದ್ರಿ ಅಥವಾ ಪ್ರೆಸೆಂಟ್ ಇಯರಲ್ಲಿ ಅಥವಾ ನೆಕ್ಸ್ಟ್ ಎಕ್ಸಾಮ್ ಅಟೆಂಡ್ ಮಾಡೋರಿದ್ದೀರಿ ಅವರಿಗೆ ಜಸ್ಟ್ ಒಂದು ಬ್ಲೂ ಪ್ರಿಂಟ್ ಇದ್ದಂತೆ ಯಾವ ರೀತಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ಬೋದು. ಅಥವಾ ಎಕ್ಸಾಮ್ ಅಟೆಂಡ್ ಮಾಡಿರೋ ವಿದ್ಯಾರ್ಥಿಗಳು ಸಹ ಕ್ವಶನನ್ನು ಟ್ರೆಡಿಷನಲ್ ಮೆಥಡಲ್ಲಿ ಮಾಡಿರ್ತೀರಿ, ಯಾವುದ್ಯಾವುದೋ ಮೆಥಡಲ್ಲಿ ಸಾಲ್ವ್ ಮಾಡಿರ್ತೀರಿ. ಸೊ ಫಸ್ಟ್ ಕ್ವಶನ್ ಬಂದರೆ ಅಗೈನ್ ಇಲ್ಲೂ ಸಹ ಬೇಸ್ಡ್ ಆನ್ ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡು ಹಿಡಿಯಿರಿ, ಹುಡ್ಕೊಂಡು ಬರಬೇಕು, ಫೈಂಡ್ ದಿ ಮಿಸ್ಸಿಂಗ್ ನಂಬರ್. ಸೊ ನಂಬರ್ಸನ್ನು ನೋಡಿದಾಗ ಸ್ವಲ್ಪ ಜಡ್ಜ್ ಮಾಡಬೇಕಾಗತ್ತೆ, ಐದರ್ ಮಲ್ಟಿಪ್ಲಿಕೇಶನ್ನು ಪ್ಲಸ್ಸು ಇವನ್ನೆಲ್ಲ ಮಾಡಬೇಕಾಗತ್ತೆ. ಅದೇ ಅದು ಬಿಟ್ಟು ನಂಬರ್ ನೋಡಿದ ಕೂಡಲೇ ಕಣ್ಣು ಮಂಜು ಬಂದರೆ ಏನು ಮಾಡಲ್ಲಯ್ಯ, ನಂಬರ್ ನೋಡಿದ ಕೂಡಲೇ ಕಣ್ಣು ಮಂಜು ಬಂದರೆ ನಾನೇನು ಮಾಡಲ್ಲಯ್ಯ ಅಂತ ಅದಕ್ಕೆ ಯಾವುದು ಸೊಲ್ಯೂಷನ್ ಇಲ್ಲ. ಹಾಗಾಗಿ ಮಲ್ಟಿಪ್ಲಿಕೇಶನ್ನು, ಸಬ್ಟ್ರಾಕ್ಷನ್ನು ಅಥವಾ ಎಡಿಷನ್ನು ಏನೋ ಮಾಡಿ ಚೆಕ್ ಮಾಡಬೇಕಾಗತ್ತೆ ಪ್ಯಾಟ್ರನ್ಗಳು. ನೋಡಿ 5 + 4 9 ಕರೆಕ್ಟ್ ಅಲ್ವಾ? 5 4 ಆ್ಯಡ್ ಮಾಡಿದರೆ 9 ಬರುತ್ತೆ. ಅದೇ ರೀತಿ ಇಲ್ಲೂ ನೋಡೋಣ, 8 3 ಆ್ಯಡ್ ಮಾಡಿದರೆ 11 ಬರುತ್ತೆ, 9 4 ಆ್ಯಡ್ ಮಾಡಿದರೆ 13 ಬರುತ್ತೆ. ಹಾಗಾದರೆ ಅದು ಸರಿ ಇದೆ, ಆಯಿತಾ? ನಂಬರ್ಸನ್ನು ಆ್ಯಡ್ ಮಾಡಿದರೆ ನೆಕ್ಸ್ಟು ನಂಬರ್ಗಳು ಸಿಗ್ತಾ ಹೋಗುತ್ತೆ. ನೆಕ್ಸ್ಟು ಈ 5 × 4 ಮಾಡಿದರೆ 20 ಬರುತ್ತಲ್ವಾ? 5 4 = 20, 8 3 = 24 ಬರುತ್ತೆ. ಹೌದು, ಕರೆಕ್ಟ್ ಇದೆ. ಹಾಗಾದರೆ 9 4 ಏನಾಗಬೇಕು? 36 ಆಗಬೇಕು. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಮುಗೀತು, ನೋಡಿದ ಕೂಡಲೇ ಜಡ್ಜ್ ಮಾಡಿಬಿಡ್ಬೋದು. ಹಾಗಾಗಿ 5 × 4 20, 5 + 4 9. ಅದೇ ರೀತಿ 3 × 8 24, 3 + 8 11. ಹಾಗಾದರೆ ನಮಗೆ ಕೇಳಿರೋದೇನು? 9 × 4 36, 9 + 4 13. ಹಾಗಾದ್ರೆ ಆನ್ಸರ್ ಏನು? 36 ಈಸ್ ದ ರೈಟ್ ಆನ್ಸರ್. ಭಾಳ ಪೇಷನ್ಸ್, ಸಮಾಧಾನದಲ್ಲಿ ನೋಡ್ಬೇಕು ಅದನ್ನ ಏನು ಕೇಳಿದ್ದಾನೆ, ಯಾವ ರೀತಿ ಮಾಡ್ಬೋದು. ಎ ಈಸ್ 26, ಕ್ಯಾಟ್ ಈಸ್ 57, ಸನ್ ಏನು ಇದಾ? ಎ ಅಂದರೆ 26, ಕ್ಯಾಟು ಬೆಕ್ಕು, ಬೆಕ್ಕಿನ ಪ್ರೇಮಿಗಳು ಭಾಳ ಜನ ಇರ್ತೀರಿ. ಕ್ಯಾಟ್ 57, ಸನ್ ಸೂರ್ಯ, ಆಯಿತಾ? ಈಗ ಎ 26, ಏನು 26? ಏನಿದೆ ಎ ಅಂದರೆ 26? ನೋಡಿದ ಕೂಡಲೇ ಅದೇನು ಪ್ರಪಂಚನೇ ತಲೆ ಕೆಳಗಾದರಂಗೆ ಮಾಡ್ತಾರೆ ಕೆಲವರು, ಆಯಿತಾ? ಏನಿಲ್ಲ, ಅದು ABCD ನಂಬರ್ಸ್ ಬರೆದಿರ್ತಾನೆ ಅಷ್ಟೇ. ಎ ಅಂದರೆ 26 ಅಂದರೆ ಎ 26 ಅಲ್ಲ, A1. ಆ ಝಡ್ ಉಲ್ಟಾ ಬರೆದಿರ್ತಾನೆ, ಎಗೆ ಝಡ್ ಆಪೋಸಿಟ್ಟು, ಝಡ್ ವ್ಯಾಲ್ಯೂನ ಎಗೆ ಬರೆದಿರ್ತಾನೆ. ಹಾಗಾಗಿ ABCD ಚೆನ್ನಾಗಿ ಗೊತ್ತಿರಬೇಕು. ಇದಕ್ಕೆ ABCD ಗೊತ್ತಿದ್ರೆ ಮಾತ್ರ ನೀವು ಈ ಕ್ವಶನ್ಸನ್ನು ಏನು ಮಾಡ್ಬೋದು, ಸಾಲ್ವ್ ಮಾಡಲಿಕ್ಕೆ ಈಸಿ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ. ಒಂದು 2 3 4 5 6 7 8 9 10 11 12 T20 ಕ್ರಿಕೆಟ್ 20. ಮತ್ತು ಸುಮ್ಮನೆ T20 ಕ್ರಿಕೆಟ್ ಅಂತ ಇಟ್ಟಿಲ್ಲ, ಅದ್ರ ವ್ಯಾಲ್ಯೂನೇ ಅಷ್ಟು. ಈಗ A26, ಯಾಕಂದರೆ ಎ ಫಸ್ಟು ಲಾಸ್ಟ್ ಲೆಟ್ರ್ ವ್ಯಾಲ್ಯೂ ಬರ್ತೀನಿ, ಅಂದರೆ ಎಗೆ ಝಡ್ ಆಪೋಸಿಟ್, ಆಯಿತಾ? A to Z, B to Y, C to X, D to W, E to V, F to U, G to T, H to S, I to R, J to Q, K to P, L to O, M to N. ಇದು ಆಪೋಸಿಟ್ ಲೆಟರ್ಗಳು. ಹಾಗಾಗಿ ಎಗೆ ಝಡ್ ಆಪೋಸಿಟ್. ಹಾಗಾಗಿ ಏನು ಮಾಡಿದ ನಾನು A26 ಅಂದರೆ
ಎಗೆ ಆಪೋಸಿಟ್ ಯಾವ್ದು ಬರುತ್ತೋ ಅದರ ನಂಬರ್ಸ್ ಬರ್ದಿಯನ್. ಅಪೋಸಿಟ್ ಯಾವ್ದು ಬರುತ್ತೋ ಅದರ ನಂಬರ್ಸ್ ಬರ್ದಿಯನ್. ನೆಕ್ಸ್ಟು ಕ್ಯಾಟಲ್ಲಿ ನೋಡೋಣ. ಈಗ CAT ಕ್ಯಾಟ್. ಸಿಗೆ ಅಪೋಸಿಟ್ ಯಾವುದು ಅಂದರೆ ಫಸ್ಟಿಂದ 3 ಲೆಟರು, ಲಾಸ್ಟಿಂದ 3 ಲೆಟರ್. ಆಯಿತಾ? ಅದು ಅಷ್ಟೇ. ಆಪೋಸಿಟ್ ಲೆಟರ್ ನಿಮಗೇನಾದ್ರು ಗೊತ್ತಿದೆ ಅಂದರೆ ಭಾಳ ಈಸಿ. ಯಾವುದ್ಯಾವುದಕ್ಕೆ ಯಾವ್ದು ಆಪೋಸಿಟ್ಟು ಅಂತ. A to Z, B to Y, C to X, D to W, E to V, F to U, G to T, H to S, I to R, J to Q, K to P, L to O, M to N. ಅದು ಗೊತ್ತಿದ್ರೆ ಭಾಳ ಈಸಿ. ಆಯಿತಾ? ಕೋಡಿಂಗ್ ಡಿಕೋಡಿಂಗಲ್ಲಿ ಕಲಿಲೇಬೇಕಾಗುತ್ತೆ. ಈಗ ಸಿಗೆ ಯಾವುದು ಅಪೋಸಿಟ್ಟು? ಎಕ್ಸ್. ನೋಡಿ, ಸಿ ಅಪೋಸಿಟ್ ಯಾವುದು? ಎಕ್ಸ್. ಸೊ ಎಕ್ಸ್ ವ್ಯಾಲ್ಯೂ ಬರೀಬೇಕು 24. ಎಗೆ ಅಪೋಸಿಟ್ ಹೇಳಿದ್ದೀನಿ ಯಾವುದು? 26. ಝಡ್. ಟಿಗೆ ಅಪೋಸಿಟ್ ಯಾವುದು? ಸೊ ಅಲ್ಲಿಗೆ ಟಿ ಬರ್ದಿನಲ್ಲಿ GST. ಆಯಿತಾ? ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸು. G7 ಈ ಕಡೆಯಿಂದ ಟಿ. ಸೊ ಅಲ್ಲಿಗೆ ಟಿ ಎಷ್ಟು? ಸಾರಿ, T20. ಟಿಗೆ ಆಪೋಸಿಟ್ಟು ಇದು. ಯಾಕಂದ್ರೆ ನಾವು ಆಪೋಸಿಟ್ ಲೆಟರ್ ಬರೀಬೇಕಾಗಿರೋದ್ರಿಂದ ಟಿ ವ್ಯಾಲ್ಯೂ 20. ಟಿ ವ್ಯಾಲ್ಯೂ 20 ಬರಿಬಿಡಿ. ಟಿಗೆ ಆಪೋಸಿಟ್ ಯಾವುದು? ಜಿ. ಹಾಗಾಗಿ ಜಿ ವ್ಯಾಲ್ಯೂ ಬರೀಬೇಕಾಗುತ್ತೆ 7. ನೋಡಿ, 20, 20, 40, 6, 4, 10, 50, 7 ಆ್ಯಡ್ ಮಾಡಿದರೆ 57. ಸರಿ ಇದೆಯಲ್ಲ? 57. 24, 26, 7 ಆಪೋಸಿಟ್ ಲೆಟರ್ಸಿನ ವ್ಯಾಲ್ಯೂ ಬರಿಬೇಕು. ಅಲ್ಲಿಗೆ 57 ಆಯಿತು ಕ್ಯಾಟ್ ಅಂದರೆ. ಈಗ ಈ ಪ್ಯಾಟ್ರನ್ ತೊಗೊಂಡೋಗಿ ಸನ್ನಿಗೆ ಅಪ್ಲೈ ಮಾಡಬೇಕು. SUN. ಎಸ್ಸಿಗೆ ಯಾವುದು ಅಪೋಸಿಟ್ ಬರ್ತಿದೆ ಚೆಕ್ ಮಾಡ್ಕೊಳ್ಳಿ. ಹೈಸ್ಕೂಲ್. ನೀವೆಲ್ಲರೂ ಹೈಸ್ಕೂಲ್ ಓದಿದ್ದೀರಲ್ವಾ? HSTR, GPSTR ಅಂದ್ರೆ ಗೊತ್ತಿದೆಯಲ್ವ? ಹೈಸ್ಕೂಲ್ ಟೀಚರ್ ಆಗಬೇಕು ಅಂತ. HS ಅಪೋಸಿಟ್ ಹೈಸ್ಕೂಲ್. H ಮತ್ತು S ಅಪೋಸಿಟ್. ಅದು ನೆನ್ಪಿಟ್ಕೋಬೋದು. ಹೆಚ್ ಅಂದರೆ ಈಗ ಎಸ್ಸಿಗೆ ಹೆಚ್ಚು ಅಪೋಸಿಟ್ಟು. ಆಯಿತಾ? ಸೊ ಎಸ್ಸಿಗೆ ಹೆಚ್ಚು ಅಪೋಸಿಟ್ ಅಂದರೆ ಹೆಚ್ಚು ವ್ಯಾಲ್ಯೂ ಬರೀಬೇಕು. ಹೆಚ್ಚು ವ್ಯಾಲ್ಯೂ ಎಷ್ಟು? 8. ಯುಗೆ ಯಾವುದು ಅಪೋಸಿಟ್ಟು? ಎಫ್ ಮತ್ತು ಯು ಅಪೋಸಿಟ್ಟು. ಸೊ ಯುಗೆ ಎಫ್ ವ್ಯಾಲ್ಯೂ ಬರೀಬೇಕು. ಎಫ್ ವ್ಯಾಲ್ಯೂ ಎಷ್ಟು? 6. ಎನ್ನಿಗೆ ಅಪೋಸಿಟ್ ಯಾವುದು? ನಾನು ಬರ್ದಿಲ್ಲ. I to R, J to Q, K to P, L to O, M to N. ಆಯಿತಾ? ಎನ್ನಿಗೆ ಅಪೋಸಿಟ್ಟು ಎಮ್. ಹಾಗಾಗಿ ಎಮ್ ವ್ಯಾಲ್ಯೂ ಎಷ್ಟು? 13. 8, 6, 14, 14, 13 ಅಂದರೆ 27. 4, 3, 7. 7 ಯಾವುದಿದೆಯೋ ಅದೇ ಆನ್ಸರ್. ಆಪ್ಷನ್ 2. 27. ಎಲ್ಲದರಲ್ಲೂ 7 ಇದೆ. 13, 14 ಅಂದರೆ 14, 2, 28. ಒಂದು ಕಡಿಮೆ ಇದೆ 27. ಕ್ವಶನ್ ನಂಬರ್ 61. 27 ಈಸ್ ದ ರೈಟ್ ಆನ್ಸರ್. ಆಯಿತಾ? ಆಪೋಸಿಟ್ ಲೆಟರ್ಸ್ಗಳು ಗೊತ್ತಿರಬೇಕಾಗತ್ತೆ. ನೋಡಿ, ಇಂಡಿಯನ್ ರೈಲ್ವೆ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ರೈಲ್ವೆ ಡಿಪಾರ್ಟ್ಮೆಂಟು ಇಂಡಿಯನ್ ರೈಲ್ವೆ. ಹಾಗಾಗಿ ಐಗೆ ಆರ್ ಅಪೋಸಿಟ್. ಇಸ್ಪಿಟ್ ಕಾರ್ಡ್ಗಳನ್ನು ನೋಡಿರ್ತೀರಿ ನೋಡ್ರಿ. ಜೋಕರ್ ಮತ್ತು ಕ್ವೀನ್ ಇರ್ತಾರಲ್ವಾ? ರಮ್ಮಿ ಆಡಿ ಕ್ಯಾಶ್ ಗೆಲ್ಲಿ. ಆಡೋಕೆ ಹೋದರೆ ಇರೋ ಕ್ಯಾಶ್ ಎಲ್ಲ ಕಳ್ಕೊಂಡು ಮನೆ ಮಠ ಮಾರ್ಕೊಳ್ಳಿ, ಮುಗೀತು. ಆಯಿತಾ? ಹಾಗಾಗಿ ಜೋಕರು, ಕ್ವೀನು ಇಸ್ಪಿಟ್ ಕಾರ್ಡ್ಗಳಲ್ಲಿ ಆಪೋಸಿಟ್ ಬರುತ್ತೆ. ನೆಕ್ಸ್ಟು ಮ್ಯಾನ್. ಎಮ್ಮಿಗೆ ಎನ್ ಅಪೋಸಿಟ್ಟು. ನೆಕ್ಸ್ಟು ಈಗೆ ವಿ ಅಪೋಸಿಟ್ಟು. ನೀವೆಲ್ಲರೂ ಹೇಳ್ತೀರಲ್ವಾ ಗುಡ್ ಈವ್ನಿಂಗ್. ಹೀಗೆ ವಿ ಅಪೋಸಿಟ್ಟು. ಅದೇ ರೀತಿ ನೆಕ್ಸ್ಟ್ ಎಲ್ಲದಕ್ಕೂ ಅಪೋಸಿಟ್. ಆಲ್ ಈಸ್ ವೆಲ್ಲು, ಬಾಯ್ ಅಥವಾ ಡೆಫ್ ವುಮೆನ್ ಯಾವ ಥರ ಬೇಕಾದ್ರೂ ಮಾಡ್ಬೋದು. ಅಥವಾ ನೀವು ಇನ್ನೂ ಕೇಳಿದರೆ KPSC ಕೇಳಿರ್ತೀರಿ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಆಯಿತಾ? ಸೊ ಕೆಗೆ ಪಿ ಅಪೋಸಿಟ್ KPSC, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಏನು ನೆನ್ಪಿಟ್ಕೋಬೋದು. ನೋಡಿ, ಎನ್ ವ್ಯಾಲ್ಯೂ ಎಷ್ಟು? 14. ನವೆಂಬರ್ 14 ಏನು ಮಾಡ್ತೀರಿ? ಮಕ್ಕಳ ದಿನಾಚರಣೆನ ಆಚರಣೆ ಮಾಡ್ತೀರಿ. ಹಾಗಾಗಿ ಎನ್ ವ್ಯಾಲ್ಯೂ 14. ವ್ಯಾಲ್ಯೂ ನೆನಪಿರ್ಬೋದು. ನೆಕ್ಸ್ಟು ಎಮ್ ಯಾವ ಥರ ಬರೀತೀರಿ? ಈ ಥರ ಬರೀತೀರಿ. ಅದನ್ನೇ ಈ ಡೈರೆಕ್ಷನಲ್ಲಿ ಬರೆದ್ರೆ ಏನಾಗುತ್ತೆ? 3 ಆಗುತ್ತೆ. ಡಬ್ಲ್ಯೂ ಯಾವ ಥರ ಬರೀತೀರಿ? ಈ ಥರ ಬರೀತೀರಿ. ಅದನ್ನೇ ಈ ಡೈರೆಕ್ಷನಲ್ಲಿ ಬರೆದ್ರೆ ಏನಾಗುತ್ತೆ? 3 ಆಗುತ್ತೆ. 3 ಪಕ್ಕ 2 ಹಾಕಿದರೆ ಡಬ್ಲ್ಯೂ ವ್ಯಾಲ್ಯೂ ಸಿಗುತ್ತೆ. 3 ಪಕ್ಕ 1 ಹಾಕಿದರೆ ಎಮ್ ವ್ಯಾಲ್ಯೂ ಸಿಗುತ್ತೆ. ಎಮ್ ವ್ಯಾಲ್ಯೂ 13, ಡಬ್ಲ್ಯೂ ವ್ಯಾಲ್ಯೂ 23. ಯಾವ ಥರ ಬೇಕಾದ್ರೂ ಕಲಿಬೋದು. ಆಯಿತಾ? ಎಮ್ಮನ್ನು ಸೀದಾ ಬರಿತೀರಿ, ಡಬ್ಲ್ಯೂನ ಉಲ್ಟಾ ಬರಿತೀರಿ. ಯಾಕೆ ಹೇಳಿ? ಮೆನ್ ಅಂದರೆ ಸೀದಾ, ವುಮೆನ್ ಅಂದರೆ ಉಲ್ಟಾ. ಮತ್ತು ಯಾರೋ ಬೇಜಾರು ಮಾಡ್ಕೊಬಿಟ್ರು. ಯಾರೋ ಹೇಳಿದ್ದನ್ನು ಹೇಳಿದ್ದು. ನೆಕ್ಸ್ಟು ಎಕ್ಸ್ ಇದೆ ನೋಡಿರಿ.
ಈ ಥರ 4 ಸೈಡ್ಸ್ 1 2 3 4. ಸೊ ಇದರಲ್ಲಿ ಇದಿಷ್ಟು ಮಾತ್ರ ತಗೊಳ್ಳಿ 24. ದಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್. ಈ ಥರ ಬರಿತೀರಲ್ವಾ, ಇದನ್ನು ಸುರುಳಿ ಸುತ್ರಿ 9 ಐ ವ್ಯಾಲ್ಯೂ ಯಾವ್ದು ಬೇಕಾದ್ರೂ ಕಲಿಬೋದು. ಹಾಗಾಗಿ ಅದು ಗೊತ್ತಿದ್ರೆ ಮಾತ್ರ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ನೆಕ್ಸ್ಟು ಆಕೃತಿಯಲ್ಲಿರುವ ಒಟ್ಟು ತ್ರಿಭುಜಗಳ ಸಂಖ್ಯೆ. ಆಗಲೇ ಹೇಳಿದ್ದೆ 2019ರಲ್ಲಿ ನೋಡಿ, ನಾರ್ಮಲ್ ಟ್ರಯಾಂಗಲ್ ಇದು ಒಂದೇ ತ್ರಿಭುಜ. ಇದರಲ್ಲಿ ಇದಕ್ಕೊಂದು ಲೈನ್ ಎಳೆದ್ರೆ ಏನಾಗುತ್ತೆ, 1 2 ಇದೆರಡನ್ನು ಆ್ಯಡ್ ಮಾಡಿದರೆ 3 ಆಗುತ್ತೆ. ಹಾಗಾದರೆ ಇಲ್ಲಿ ಎಷ್ಟು ಲೈನ್ ಎಳೆದಿದ್ದಾರೆ ಅಷ್ಟನ್ನು ಆ್ಯಡ್ ಮಾಡ್ಬೋದಲ್ವಾ. ನೋಡಿ 1 2 1 2 3 4 ಅಷ್ಟನ್ನು ಆ್ಯಡ್ ಮಾಡಿದರೆ ಮಾಡ್ಬೋದಲ್ಲ. ಸೇಮ್ ಇದೇ ಮೆಥಡ್ 1 + 2 3 ಆದರೆ ಅದಷ್ಟನ್ನು ಆ್ಯಡ್ ಮಾಡಿ. 4 3 7 7 3 10. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 10 ಈಸ್ ದ ರೈಟ್ ಆನ್ಸರ್. ಅದರಲ್ಲಿ ನಿಮಗೆ ಇನ್ನೊಂದು ಸ್ವಲ್ಪ ಏನಾರು ಎಡಿಷನ್ ಮಾಡೋದು, ಇನ್ನೊಂದು ಲೈನ್ ಎಳಿಬೋದು, ಇಲ್ಲ ಹಿಂಗೊಂದು ಲೈನ್ ಎಳಿಬೋದು, ಆಯಿತಾ. ಅದರಲ್ಲಿ ಏನಾರು ಎಕ್ಸ್ಟ್ರಾ ಎಡಿಷನ್ ಮಾಡಿಕೊಡ್ಬೋದು. ಕೊಟ್ಟಿರೋ ಪದಗಳಿಗೆ ಹೊಂದಿಕೆಯಾಗುವ ಸೂಕ್ತ ವೆನ್ ನಕ್ಷೆ, ಪರ್ಫೆಕ್ಟ್ ವೆನ್ ಡಯಾಗ್ರಾಮ್ ಫಾರ್ ದಿ ಗಿವನ್ ಬೋರ್ಡ್. ಪಿಕಾಕ್, ಬರ್ಡ್ಸ್, ಒಂಟೆಗಳು, ಕೆಮೆಲ್ಸ್, ಆಯಿತಾ. ಅಲ್ಲಿಗೆ 63. ಕ್ವಶನ್ ನಂಬರ್ 63. ನವಿಲು, ಪಕ್ಷಿ, ಒಂಟೆ. ಈಗ ನವಿಲೊಳಗೆ ಪಕ್ಷಿ ಕೂರಿಸ್ತಿರೋ, ಪಕ್ಷಿ ಒಳಗೆ ಒಂಟೆ ಕೂರಿಸ್ತಿರೋ, ಒಂಟೆ ಒಳಗೆ ನವಿಲು ಕೂರಿಸ್ತಿರೋ ನೋಡ್ಕೊಳ್ಳಿ, ಆಯಿತಾ. ಅದು ಇಂಪಾರ್ಟೆಂಟ್. ಈಗ ನೋಡಿ, ನವಿಲು ಪಕ್ಷಿ ಭಾರತದ ರಾಷ್ಟ್ರೀಯ ಪಕ್ಷಿ ಅಂತ ಸ್ಕೂಲಿಂದ ಓದ್ಕೊಂಬಂದಿರ್ತೀರಿ, ಆಯಿತಾ. ಹಾಗಾಗಿ ಇದು ಒಂದೇ ಟರ್ಮ್ ಆಗತ್ತೆ ನವಿಲು ಮತ್ತು ಪಕ್ಷಿಗಳಲ್ಲಿ, ಯಾಕಂದರೆ ಪಕ್ಷಿಗಳ ಪ್ರಭೇದ. ಒಂಟೆಗೂ ಪಕ್ಷಿಗೂ ಸಂಬಂಧ ಇದೆಯಾ? ಇಲ್ಲ. ಒಂಟೆ ಒಂದು ಸಪ್ರೇಟ್ ಆಗುತ್ತೆ. ಹಾಗಾದರೆ ಈಗ ನೋಡಿ, ಇದಂತೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪಕ್ಷಿಗಳ ಒಳಗಡೆ ನವಿಲು ಮತ್ತು ಒಂಟೆನ ತಗೊಂಡೋಗ್ಬೇಡ್ರಿ. ನವಿಲು, ಪಕ್ಷಿ, ಒಂಟೆ 3 ಸಂಬಂಧ ಇಲ್ದಿದ್ದ ಇದು ಅಲ್ಲ. ನೆಕ್ಸ್ಟು ಪಕ್ಷಿಗಳು, ಅದರಲ್ಲಿ ಕೆಲವೊಂದು ನವಿಲುಗಳು ಒಂಟೆ, ಇನ್ನು ಕೆಲವೊಂದು ಒಂಟೆಗಳು ನವಿಲು, ಇನ್ನು ಕೆಲವೊಂದು ನವಿಲುಗಳು ಒಂಟೆಗಳಲ್ಲ. ಇದು ಹೈಲಿ ಇಂಪಾಸಿಬಲ್ಲು. ಸೊ ಪಕ್ಷಿ ನವಿಲು ಒಂದು ಪ್ರಭೇದ ಆದರೆ ಒಂಟೆ ಸಪ್ರೇಟ್ ಆಗುತ್ತೆ, ಆಯಿತಾ. ಸೊ ಪಕ್ಷಿಗಳಲ್ಲೇ ನವಿಲುಗಳು ಅಂತಕ್ಕಂಥದ್ದು ಒಂದು ಪಾರ್ಟ್ ಆದರೆ, ಹಾಗಾಗಿ ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಕ್ವಶನ್ ನಂಬರ್ 63 ಇತ್ತಲ್ವಲ್ಲಿ. 64 ಇದು ಕ್ವಶನ್ ನಂಬರ್ 64. ಮೊದಲೆರಡು ಸಂಖ್ಯೆಗಳಿಗಿರುವ ಸಂಬಂಧವನ್ನು ಗುರುತಿಸಿ ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 2:9 ಈಸ್ ಈಕ್ವಲ್ ಟು 5. ಏನು ಮಾಡ್ಬೋದು? 2 ಇರೋದು 9 ಆಗಿದೆ. ಹಾಗಾದ್ರೆ 5 ಇರೋದು ನೆಕ್ಸ್ಟ್ ಏನಾಗಬೇಕು ನೋಡಿ. 2 + 1 ಮಾಡಿದರೆ 3 ಬರುತ್ತೆ. 3ನ ಸ್ಕ್ವೇರ್ ಮಾಡಿದರೆ 9 ಬರುತ್ತೆ. ಹೌದು. ಹಾಗಾದರೆ 5 + 1 ಮಾಡೋಣ, 6 ಬರುತ್ತೆ. 6 ಸ್ಕ್ವೇರ್ ಮಾಡಿದರೆ 36 ಬರುತ್ತೆ. ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. 64. ಆಪ್ಷನ್ 1 ಈಸ್ ದ ರೈಟ್. ಸಿಂಪಲ್ ಇರುತ್ತೆ, ಸ್ವಲ್ಪ ಪೇಷನ್ಸಲ್ಲಿ ನೋಡಬೇಕಷ್ಟೆ. ಸುಮ್ಮನೆ ಯಾವುದ್ಯಾವುದೋ ಪ್ಯಾಟ್ರನ್ ಮಾಡಿ 2 9 2 18 ಏನೇನೋ ಮಾಡ್ತೀರಿ, ಅದು ಅಲ್ಲೇ ಗೊತ್ತಾಗುತ್ತೆ. 2 ಅಂದರೆ ಅದರ ಮುಂದಿನ ನಂಬರ್ನ ಸ್ಕ್ವೇರ್ ಬರ್ದೇನೆ. 5 5ರ ಮುಂದಿನ ನಂಬರ್ 6 6ರ ಸ್ಕ್ವೇರ್ 36. Based on direction. Question number 65. A person walks 20 meter north. ಒಬ್ಬ ವ್ಯಕ್ತಿಯು ಉತ್ತರಕ್ಕೆ 20 ಮೀಟರ್ ನಡೆಯುತ್ತಾನೆ. ಉತ್ತರ ಏನು ಹೇಳಿದ್ದೆ? ನಾರ್ತು, ಸೌತು, ಈಸ್ಟು, ವೆಸ್ಟು. ಫಿಕ್ಸ್, ತಲೆಯಲ್ಲಿ ಫಿಕ್ಸ್ ಇರಬೇಕದು ಡೈರೆಕ್ಷನ್. ಇಲ್ಲ ಅಂದರೆ ದಿಕ್ಕು ತಪ್ಪೆಲ್ಲ ಹೋಗ್ತೀರಿ. ದಾರಿ ತಪ್ಪಿದ ಮಗ ಆಗಿಬಿಟ್ರೆ ಕಷ್ಟ. ಆಮೇಲೆ ಒಬ್ಬ ವ್ಯಕ್ತಿಯು ಉತ್ತರಕ್ಕೆ 20 ಮೀಟರ್ ನಡೆದು ಎಡಕ್ಕೆ ತಿರುಗಿ ನಾರ್ತಿಗೆ 20 ಮೀಟರ್ ನಡೆದಿದ್ದಾನೆ. 20 ಮೀಟರ್ ನಾರ್ತ್. ಟರ್ನ್ಸ್ ಲೆಫ್ಟ್. ನಾರ್ತ್ ಅಂದರೆ ನಮ್ಮ ರೈಟ್ ಲೆಫ್ಟ್ಗಳೇನಿದೆಯೋ ಅದೇ ರೈಟ್ ಲೆಫ್ಟ್. ಲೆಫ್ಟ್ ಅಂದರೆ ಈ ಕಡೆ, ರೈಟ್ ಅಂದರೆ ಈ ಕಡೆ ನಾರ್ತಲ್ಲಿ, ಆಯಿತಾ. ಸೌತಲ್ಲಿ ಚೇಂಜ್ ಆಗುತ್ತೆ. ಹಾಗಾಗಿ ಟರ್ನ್ಸ್ ಲೆಫ್ಟ್ ನಾರ್ತಿಗಿರೋದು, ಹಾಗಾಗಿ ಇದು ರೈಟ್ ಆಗುತ್ತೆ, ಈ ಕಡೆ ಲೆಫ್ಟ್ ಆಗುತ್ತೆ. ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ 40 ಮೀಟರ್. ಸೊ ಇದು ಸ್ವಲ್ಪ ಡಿಸ್ಟೆನ್ಸ್ ಲೆಂತ್ ಜಾಸ್ತಿ ಇರಬೇಕು. ವಾಕ್ಸ್ 40 ಮೀಟರ್. ಟ್ವೆಂಟಿ ಮೀಟರ್ ನಾರ್ತ್, ನಾರ್ತಿಂದ ಲೆಫ್ಟ್ 40 ಮೀಟರ್. ಎರಡು ಡಿಸ್ಟೆನ್ಸ್ ಸೇಮ್ ಹಾಕೋಬೇಡಿ. ನೆಕ್ಸ್ಟು ಎಡಕ್ಕೆ ತಿರುಗಿ 40 ಮೀಟರ್ ನಡೆಯುತ್ತಾನೆ. ಮತ್ತೆ ಎಡಕ್ಕೆ ತಿರುಗಿ 20 ಮೀಟರ್ ನಡೆಯುತ್ತಾನೆ. ಹಿ ಟರ್ನ್ಸ್
40 ಮೀಟರ್ ಹಿ ಟರ್ನ್ಸ್ ರೈಟ್ ಅಗೇನ್ ಆಯಿತಾ. ಬಟ್ ಇಂಗ್ಲೀಷ್ ವರ್ಷನ್ಗಿಂತ ಕನ್ನಡ ಏನಿದೆ ಅದನ್ನೇ ಫಾಲೋ ಮಾಡ್ಕೊಳ್ಳಿ. ಎಡಕ್ಕೆ ತಿರುಗಿ 40 ಮೀಟರ್ ನಡೆಯುತ್ತಾನೆ, ಮತ್ತೆ ಎಡಕ್ಕೆ ತಿರುಗಿ 20 ಮೀಟರ್ ನಡೆಯುತ್ತಾನೆ. ಹಿ ಟರ್ನ್ಸ್ ರೈಟ್ ಅಲ್ಲ, ಇದು ಲೆಫ್ಟ್ ಆಗಬೇಕು. ಎಡಕ್ಕೆ ತಿರುಗಿ ಹಿ ಟರ್ನ್ಸ್ ಲೆಫ್ಟ್ ಅಗೈನ್ ಅಂದರೆ ಮತ್ತೆ ಇಲ್ಲಿಂದ ಲೆಫ್ಟ್ ಅಂದರೆ ಡೌನಿಗೆ ಬರಬೇಕು. ಇದು 20 ಆದರೆ ಇದು 20 ಆಗಬೇಕು, ಎರಡು ಸೇಮ್ ಇರಬೇಕು. 20 ಮೀಟರ್. ದೆನ್ ಹಿ ಟರ್ನ್ಸ್ ಸೌತಿಗೆ ಹೋಗ್ತಾ ಇದ್ದಾನೆ. ಈಗ ಇಲ್ಲಿ ಸೌತ್, ಇದು ಡೌನ್ವರ್ಡ್ ಅಂದ್ರೆ ಸೌತು ಆಯಿತಾ. ಇಲ್ಲಿಂದ ಏನು ಮಾಡ್ತಾನೆ, ಟರ್ನ್ಸ್ ರೈಟ್. ಏನು ಹೇಳಿದ್ದೆ, ನಾರ್ತಲ್ಲಿ ನಮ್ಮ ರೈಟ್ ಲೆಫ್ಟ್ಗಳು ಸೌತಿಗೆ ಆಪೋಸಿಟ್ ಆಗುತ್ತೆ. ರೈಟ್ ಅಂದರೆ ಈ ಕಡೆ ಹೋಗ್ಬೇಕು. ಈಗ ಟರ್ನ್ಸ್ ರೈಟ್ ಆ್ಯಂಡ್ ವಾಕ್ಸ್ 20 ಮೀಟರ್, ಇದು 20 ಮೀಟರ್ ಆಯಿತಾ. ಆಮೇಲೆ ಬಲಕ್ಕೆ ತಿರುಗಿ 20 ಮೀಟರ್ ನಡೆಯುತ್ತಾನೆ. ಹಾಗಾದರೆ ಅವನು ಮೂಲ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ? ಮೂಲ ಸ್ಥಳ ಯಾವುದು? ಇದು ಸ್ಟಾರ್ಟಿಂಗ್ ಪಾಯಿಂಟ್, ಮೂಲ ಸ್ಥಳ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿರಬೇಕು? ಇದು 40 ಇದ್ರೆ ಇದು 40 ಇರಬೇಕು. ಈ ಕಡೆ ಎಷ್ಟಿದೆ? 20 ಇದೆ. ಹಾಗಾದರೆ ಟೋಟಲ್ ಎಷ್ಟಾಗುತ್ತೆ? ಮೂಲ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂದರೆ 60 ಮೀಟರ್ ದೂರದಲ್ಲಿರಬೇಕು. ಒಬ್ಬ ವ್ಯಕ್ತಿಯು ಮೂಲ ಸ್ಥಳದಿಂದ 60 ಮೀಟರ್ ದೂರದಲ್ಲಿರಬೇಕು ಫೈನಲಿ. ದಟ್ ಈಸ್ ದ ಡೈರೆಕ್ಷನ್ ಬೇಸ್ಡ್ ಕ್ವಶನ್. ಕನ್ನಡ ಓದೋರು ಕನ್ನಡ ಓದ್ಬೋದು, ಇಂಗ್ಲೀಷ್ ವರ್ಷನ್ ಅವರಿಗೆ ಇಂಗ್ಲೀಷ್ ಓದ್. If A is plus, B is minus and C is written as into, ಅದು x ಅಲ್ಲ, into, then 10C 4A 4C 4B 6 is. ಒಂದು ವೇಳೆ A ಯನ್ನು ಪ್ಲಸ್ ಎಂದು, B ಯನ್ನು ಮೈನಸ್ ಎಂದು, C ಯನ್ನು ಇಂಟು ಎಂದು ಬರೆದರೆ 10C 10C 4A 4C 4B 6 ಆನ್ಸರ್ ಏನಾಗುತ್ತೆ ನೋಡೋಣ. ಈಗ ಯಾವ್ಯಾವ ಲೆಟರ್ ಇದೆ ಅನ್ನೋದು ಇಂಪಾರ್ಟೆಂಟ್. 10 ಆದಮೇಲೆ ಸಿ ಇದೆ. ಏನು ಇಂಡಿಕೇಟ್ ಮಾಡುತ್ತೆ? ಸಿ ಈಸ್ ರಿಟರ್ನ್ ಆಸ್ ಇಂಟು. ನೆಕ್ಸ್ಟ್ ಅದಾದಮೇಲೆ 4 ಇದೆ. 4 ಆದಮೇಲೆ ಎ ಇದೆ. ಎ ಈಸ್ ಪ್ಲಸ್. ನೆಕ್ಸ್ಟು 4 ಆದಮೇಲೆ ಎ ಇದೆ. ಎ ಆದಮೇಲೆ ಮತ್ತೆ 4 ಇದೆ. ಮತ್ತೆ ಸಿ ಇದೆ. ಸಿ ಈಸ್ ಇಂಟು. ಸಿ ಆಯಿತು. ಮತ್ತೆ 4 ಇದೆ. ಬಿ ಇದೆ. ಬಿ ಈಸ್ ಮೈನಸ್ 6 ದಟ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಬಾಡ್ ಮಾಸ್ ಪ್ರಕಾರ ಮಾಡಬೇಕಾಗತ್ತೆ ಆಯಿತಾ. ಬಾಡ್ ಮಾಸ್ ಪ್ರಕಾರನೇ ಮಾಡಿ, ಇಲ್ಲಾಂದ್ರೆ ಆನ್ಸರ್ ತಪ್ಪಾಗುತ್ತೆ. 10 ಇಂಟು 4 ಮಾಡಿದರೆ 40 ಪ್ಲಸ್ 4 4s 16 ಮೈನಸ್ 6 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಅಲ್ಲಿ 40 ಪ್ಲಸ್ 16 ಅಂದರೆ 56. 56 ಮೈನಸ್ 6 ಅಂದರೆ 50 ಈಸ್ ದ ರೈಟ್ ಆನ್ಸರ್. ಸೊ 40 ಪ್ಲಸ್ 2 ಪ್ಲಸ್ ವ್ಯಾಲ್ಯೂ, ಹಾಗಾಗಿ 56 ಮೈನಸ್ 6 ಮಾಡಿದರೆ 50 ಈಸ್ ದ ರೈಟ್ ಆನ್ಸರ್. 50 ಈಸ್ ದ ರೈಟ್ ಆನ್ಸರ್. ಸೊ ಸ್ವಲ್ಪ 2022 ಸಿಂಪಲ್ ಕ್ವಶನ್ಸ್ಗಳೇ ಇದ್ದು, ತೀರಾ ಏನು ಕಾಂಪ್ಲಿಕೇಟೆಡ್ ಇಲ್ಲ. ಬಟ್ ಹಾಗಂತ 2026 ಕಾಲ್ಫರ್ ಮಾಡಿ ಸಿಂಪಲ್ ಕ್ವಶನ್ಸೇ ಕೇಳ್ತಾರೆ ಅಂತ ಯಾವುದೇ ರೀತಿಯ ಭ್ರಮೆಯಲ್ಲಿ ಇರಬೇಡಿ ಆಯಿತಾ. ಸೊ ಎಲ್ಲ ರೀತಿ ಕ್ವಶನ್ಸ್ಗಳಿಗೂ ರೆಡಿಯಾಗಿ. ಸೊ ಪ್ರಿಪೇರ್ ಆಗ್ತಕ್ಕಂಥ ವಿದ್ಯಾರ್ಥಿಗಳು ವೀಕ್ಲಿ ಅಥವಾ ಡೈಲಿ ಸಾಧ್ಯವಾದರೆ ನೀವು ಡೈಲಿ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ಬಿಡಿಸ್ಬೇಕು. ದಿನನಿತ್ಯ ಆ ಕ್ವಶನ್ಸನ್ನು ಬಿಡಿಸಿದರೆ ಮಾತ್ರ, ದಿನನಿತ್ಯ ಅಂದರೆ ಒಂದೇ ದಿನ ಎಲ್ಲ ಕ್ವಶನ್ಸನ್ನು ಬಿಡಿಸೋದಲ್ಲ, ಅಟ್ಲೀಸ್ಟ್ ದಿನಕ್ಕೊಂದು ಕಾನ್ಸೆಪ್ಟ್ ಆರು ಬಿಡಿಸ್ಬೇಕು. ಅಥವಾ ಒಂದು ಕಾನ್ಸೆಪ್ಟಲ್ಲಿ 5 to 10 ಕ್ವಶನ್ಸ್ ಆರು ಬಿಡಿಸಿದರೆ ನಿಮಗೆ ಎಕ್ಸಾಮಲ್ಲಿ ಈಸಿ ಆಗುತ್ತೆ ಮೆಂಟಲ್ ಎಬಿಲಿಟಿ. ನೀವೇನು ಮಾಡ್ತೀರಿ ಗೊತ್ತಾ, ಬೇರೆ ಎಲ್ಲ ಸಬ್ಜೆಕ್ಟ್ ಓದ್ಕೊಂಡು ಎಕ್ಸಾಮ್ ಹಿಂದಿನ ದಿನ ಅಥವಾ ಅದರ ಹಿಂದಿನ ದಿನ ಮೆಂಟಲ್ ಎಬಿಲಿಟಿ ಇಟ್ಕೊಂಡ್ಬಿಡ್ತೀರಿ. ತಲೆ ಕೆಟ್ಟ 12 ಆಣೆ ಆಗೋದು ಫಿಕ್ಸ್, ನಿಮಗಲ್ಲ ಎಲ್ಲರಿಗೂ ಆಯಿತಾ. ಹಾಗಾಗಿ ಮೆಂಟಲ್ ಎಬಿಲಿಟಿ ಸಬ್ಜೆಕ್ಟನ್ನು ಓದ್ತಕ್ಕಂತಹ ಕ್ರಮಬದ್ಧವಾದ ಅಧ್ಯಯನ ಹೇಗೆ ಅಂದರೆ, ಡೈಲಿ ಅಥವಾ ವೀಕ್ಲಿ ಟ್ವೈಸ್ ಆದರೂ ಸಹ ಮೆಂಟಲ್ ಎಬಿಲಿಟಿ ಸಬ್ಜೆಕ್ಟನ್ನು ಸ್ವಲ್ಪ ಆವಾಗ ನೋಡ್ತಾ ಇರಬೇಕು. ಆಗತ್ತೆ, ಇಲ್ಲ ಅಂದ್ರೆ ಆಗಲ್ಲ. ಹಾಗಿದ್ದರೆ ಮಾತ್ರ ನಿಮಗೆ ಮೆಂಟಲ್ ಎಬಿಲಿಟಿ ಎಕ್ಸಾಮಲ್ಲಿ ಕೈ ಹಿಡಿದು ನಿಮ್ಮ ಸ್ಕೋರ್ ಚೆನ್ನಾಗಾಗ್ಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಮೆಂಟಲ್ ಎಬಿಲಿಟಿಯಲ್ಲಿ ಒಂದು 6 ಕ್ವಶನ್ ಕೇಳ್ತಾನೋ, 10 ಕ್ವಶನ್ ಕೇಳ್ತಾನೋ, 15 ಕೇಳ್ತಾನೋ, 25 ಕೇಳ್ತಾನೋ, ಇಷ್ಟಕ್ಕಿಷ್ಟು ಬಿಟ್ಟು ಬರ್ತೀರಿ, ಅಷ್ಟಕ್ಕಷ್ಟು ಸ್ಕಿಪ್ ಮಾಡ್ತೀರಿ. ಯಾವುದೇ ಕಾರಣಕ್ಕೂ ನಿಮ್ಮ ಸೆಲೆಕ್ಷನ್ ಆಗಲ್ಲ. ಮೆಂಟಲ್ ಎಬಿಲಿಟಿ ಬಿಟ್ಟರೆ ಅಂದರೆ ಮುಗೀತು, ನೀವು ಕೆಟ್ಟ್ರಿ ಅಂತಲೇ ಅರ್ಥ ಆಯಿತಾ. ಹಾಗಾಗಿ ಅದೇನು ಕಾಂಪ್ಲಿಕೇಟೆಡ್ ಅಲ್ಲ. ನೀವು ಎಕ್ಸಾಮ್ ಹಿಂದಿನ ದಿನ ಮೆಂಟಲ್ ಎಬಿಲಿಟಿ ಓದಿದ್ರೆ ಆಗಲ್ಲ. ಯುದ್ಧ ಕಾಲಂ ಶಸ್ತ್ರಾಭ್ಯಾಸ ನೆಕ್ಸ್ಟ್ ಡೇ ಸಮರ್ಪಯಾಮಿ, ಪಾಲಿಗೆ ಬಂದಿದ್ದು ಪಂಚಾಮೃತನೇ ಆಗೋದು ಬಿಟ್ಟರೆ ಬೇರೆ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾರೆಲ್ಲ HSTR GPSTR ಆಸ್ಪಿರೆಂಟ್ಸ್ ಇದ್ದೀರಿ,
ಚೆನ್ನಾಗಿ ಪ್ರಿಪೇರ್ ಆಗಿ ನಿಮ್ಮದೇ ಆದಂತಹ ಒಂದು ಟೈಮ್ ಟೇಬಲ್ ಶೆಡ್ಯೂಲ್ ಇರಬೇಕು. ಸುಮ್ಮನೆ ಒಂದಿನ ಓದಿದೆ, ಇನ್ನೊಂದು ದಿನ ಮದುವೆಗೆ ಹೋದೆ, ಮತ್ತೊಂದು ದಿನ ಮತ್ತೆಲ್ಲ ಹೋದೆ, ಅದಲ್ಲ. ಒಂದು ಟೈಮ್ ಶೆಡ್ಯೂಲ್ ಇಟ್ಕೊಳ್ಳಿ. ಸೊ ಒಂದೇ ಟೈಮಿಗೆ ಫಿಕ್ಸ್ಡ್ ಇರಬೇಕು. ಮಾರ್ನಿಂಗ್ 6 to 10 ತನಕ ಓದ್ತೀನಿ ಅಂದರೆ ಅದು ಟೈಮಿಗೆ ಫಿಕ್ಸ್ಡ್ ಇದ್ಬಿಡ್ಬೇಕು ನೀವು, ಆಯಿತಾ. ಒಂದು ನಿಮ್ಮದೇ ಆದಂತಹ ಟೈಮ್ ಟೇಬಲ್ ಇಟ್ಕೊಂಡು ಚೆನ್ನಾಗಿ ಪ್ರಿಪೇರ್ ಆಗಿದ್ರೆ 100% ನೀವು ಸಹ ಸಕ್ಸಸ್ಸನ್ನು ಕಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ HSTR ಆ್ಯಂಡ್ GPSTR ಆಸ್ಪಿರೆಂಟ್ಸ್ ಏನಿದ್ರೆ ನಿಮ್ಮೆಲ್ಲರಿಗೂ ಸಹ ಮುಂಬರ್ತಕ್ಕಂತಹ ದಿನಗಳಲ್ಲಿ ಶುಭವಾಗಲಿ ಅಂತಕ್ಕಂತಹ ಆಶಯದೊಂದಿಗೆ ನಾನು ಇವತ್ತು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.